ಕನ್ನಡ ಮೀಡಿಯಾದಲ್ಲಿ ಒಂದು ಬಿಟ್ಟು ಬೇರೆ ಎಲ್ಲಾ ಮೀಡಿಯಾದಲ್ಲೂ ಸೌಜನ್ಯ ಪ್ರಕರಣ ಓಡ್ತಾ ಇದೆ. తెలుగు 11 ఏళ్ల క్రితం జరిగిన ఓ యువతి దారుణ హత్య కర్ణాటకను ఊపేస్తోంది. ತಮಿಳ್, ಇಂಗ್ಲಿಷ್, ಹಿಂದಿ ಎಲ್ಲ ಒಂದು ಲ್ಯಾಂಗ್ವೇಜ್ ಅಲ್ಲೂ ಬರ್ತಾ ಇದೆ. The Dharmasthala Manjunatha Swami temple. A man who remains anonymous till now says that he worked at the Dharmasthala temple led by Rajya Sabha MP Dr. Virendra Hegde. ഈവൻ ഇൻ മലയാളം അല്ലു ಬರ್ತಾ ಇದೆ. കർണാടകയിലെ ധർമ്മസ്ഥലയിൽ യുവതികൾ ഉൾപ്പെടെ 100ഓളം പേരുടെ മൃതദേഹം മറവ് ചെയ്യാൻ നിർബന്ധിതരായെന്ന് ಕನ್ನಡದವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು 1,000ಕ್ಕಿಂತ ಹೆಚ್ಚು ಮರ್ಡರ್ ಮಾಡಿ ಬರಿ ಮಾಡಿದ್ದಾರೆ. ಸೊ ಇವಾಗೊಬ್ಬ ನಾನೇ ಮಾಡಿರೋದು ಅಂತ ಎಲ್ಲ ಒಪ್ಕೊಂಡು ವಾಪಸ್ ಬಂದಿದ್ದಾನೆ. ನೋಡೋಣ. ಬಟ್ ಒಂದಂತೂ ಪಕ್ಕ, ಸೌಜನ್ಯ ಅವ್ರ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸಮೀರ್ ಅವರೊಂದು QR ಕೋಡ್ ಹಾಕಿದ್ದಾರೆ. ಸೊ ಅದನ್ನ QR ಕೋಡ್ ನಾನು ಹಾಕ್ತೀನಿ ಸ್ಕ್ರೀನ್ ಅಲ್ಲಿ. ನಾನು ಅವ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಾರಿ, ನನ್ನ ಬಯೋದಲ್ಲಿ ಹಾಕಿರ್ತೀನಿ. ನಾನು ಚೆಕ್ ಮಾಡಿ, ಫಾರ್ಮ್ ಫಿಲ್ ಮಾಡಿ, ಡಿಜಿಟಲಿ ಅವ್ರಿಗೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದೇನೋ ಅದು. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ